2024ರ ಲೋಕಸಭಾ ಚುನಾವಣೆಗೆ 1ನೇ ಹಂತದ ಮತದಾನ ಮುಗಿಯಿತು. ಈ 1ನೇ ಹಂತ ಮತದಾನದಲ್ಲಿ ಮತದಾನ ಮಾಡಿರುವಂಥ ಎಲ್ಲ ಮತದಾರರಿಗೂ ಸೌಜನ್ಯ ಹೋರಾಟಗಾರರ ಪರವಾಗಿ ವಂದನೆಗಳು. ಇದೇ ಸಂದರ್ಭದಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು. ಧರ್ಮಸ್ಥಳ ಗ್ರಾಮದಲ್ಲಿ ಬರುವಂಥ ಭಕ್ತಾದಿಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇರುವಂಥ ಈ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು, ಗೆಲ್ಲು ಶಿಕ್ಷೆ ಆಗಬೇಕು ಎಂಬ ಚಿಂತೆಯಿಂದ ನೋಟಾ ಮತದಾನ ಮುಖಾಂತರವಾಗಿ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಆ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ನಾವು ಮತ ಹಾಕಿರುವಂಥ ಎಲ್ಲ ಮತದಾರರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವಾಗ ಮತದಾನ ಮುಗಿಯಿತು. ಒಂದು ಕಡೆಯಿಂದ 50,000 ಬರ್ಬೋದು, 1 ಲಕ್ಷ ಬರ್ಬೋದು, 2 ಬರ್ಬೋದು, 3 ಬರ್ಬೋದು. ಈ ರೀತಿಯೊಂದು ಚರ್ಚೆಗಳಾಗ್ತಾ ಇದೆ. ಇಲ್ಲ ಇಲ್ಲಿ ಇಷ್ಟು ಮತ ಬಂದರೆ ಅವ್ರು ಗೆಲ್ತಾರೆ, ಇಷ್ಟು ಮತ ಬಂದರೆ ಇವರು ಗೆಲ್ತಾರೆ. ಈ ರೀತಿಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ನಮಗೆ ಈ ಚರ್ಚೆ ಯಾವುದು ಬೇಕಂತ ಇಲ್ಲ. ನಮಗೆ 100 ಮತ ಬರಲಿ, ನಮಗೆ ಸಂತೋಷ. ಯಾಕಂದರೆ ನಮ್ಮ ಉದ್ದೇಶ ಒಂದೇ ಇತ್ತು, ಸೌಜನ್ಯ ಹೋರಾಟ ಜೀವಂತವಾಗಿರಬೇಕಿತ್ತು. ನಾವು ಆಲೋಚನೆ ಮಾಡ್ತಿದ್ದು 2 ತಿಂಗಳು ಚುನಾವಣೆ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸೌಜನ್ಯ ಹೋರಾಟವನ್ನು ಜೀವಂತವಾಗಿ ಇಡ್ಬೋದು, ಅದನ್ನು ಜೀವಂತವಾಗಿ ಇಡಬೇಕು ಎಂಬ ಉದ್ದೇಶದಿಂದ ಚುನಾವಣಾ ಆದೇಶ ಆದ 1 ವಾರ ನಂತರ ನಾವೊಂದು ಸಭೆ ಸೇರಿದ್ದೀವಿ. ಸಭೆಯಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರ ಸಮಿತಿಯಲ್ಲಿ ಒಂದಿಷ್ಟು ಜನ ಹೇಳಿದ್ರು, ನಮಗೆ ನಮ್ಮವರಿದ್ದಾರೆ, ಅವ್ರು ನಿಲ್ಲಿಸೋಣ, ಇವರು ನಿಲ್ಲಿಸೋಣ ಅಂತ. ಒಂದು ಕಡೆಯಿಂದ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋಣ ಅಂತ ಇದ್ರು. ಇದರ ಮಧ್ಯೆಯಲ್ಲಿ ಯಾವ ಒಂದು ಗೊಂದಲ ಆಯಿತು. ಒಂದು ಕಡೆ ನಾವು ಯಾರಿಗ ಒಂದು ಪಕ್ಷದವರಿಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಹೋರಾಟದಲ್ಲಿ ಇರುವಂಥದ್ದು ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟದಲ್ಲಿದ್ದಾರೆ. ಒಂದು ಕಡೆಯಿಂದ ನಾವೇನಾದರೂ ಒಂದು ಅಭ್ಯರ್ಥಿ ನಿಲ್ಲಿಸಿದರೆ, ಸೋಲಿಸಿದರೆ ಅದು ದೊಡ್ಡ ಮುಜುಗರ ಆಗುತ್ತೆ. ಅದಲ್ಲ, ಮಹೇಶಣ್ಣವರು ಇಲ್ಲ, ನಮಗೆ ಈ ಒಂದು ರಾಜ್ಯಕ್ಕೇ ಬೇಡ, ನಮಗೆ ಸೌಜನ್ಯ ಹೋರಾಟ, ಅದಕ್ಕೆ ನ್ಯಾಯ ಸಿಗಬೇಕು, ಒಂದೇ ಉದ್ದೇಶ ನಿಂತಿದ್ರು. ಆವಾಗ ನಮ್ಮ ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಚರ್ಚೆಗಳಾಯಿತು. 3-4 ಗಂಟೆ ಚರ್ಚೆಗಳಾದ ನಂತರ ಒಪ್ಪಿಗೆ ಮೇರೆಗೆ ನೋಟಾ ಮಾಡೋಣ ಅಂತ ಹೇಳಿದ್ರು. ಅದರ ಮಧ್ಯೆಯಲ್ಲಿ ಇನ್ನೊಂದು ಚರ್ಚೆನ ಬಹಿಷ್ಕಾರ ಮಾಡೋಣ ಅಂತ. ನಾವು ಅದು ಕಾನೂನು ವಿರೋಧಿ ಕೆಲಸ ಮಾಡೋ ರೀತಿಯಲ್ಲಿ ಆಗುತ್ತೆ. ಬಹಿಷ್ಕಾರ ಮಾಡ್ತಾ ಇರೋದು. ಎಲ್ಲರಿಗೂ ಮತದಾನ ಹಕ್ಕಿದೆ, ಆ ಹಕ್ಕನ್ನು ಚಲಾವಣೆ ಮಾಡಬೇಕು ಪ್ರತಿಯೊಬ್ಬರು. ಆ ಒಂದು ಉದ್ದೇಶನೂ. ಅದಕ್ಕೆ ಮತದಾನ ಬಹಿಷ್ಕಾರಕ್ಕೆ ಹೋಗಿಲ್ಲ, ಯಾವುದೋ ಪಕ್ಷಕ್ಕೆ ಹೋಗಿಲ್ಲ, ನಾವು ಅಭ್ಯರ್ಥಿ ಇಳಿಸಲಿಕ್ಕೆ ಹೋಗಿಲ್ಲ. ನಾವು ಆಲೋಚನೆ ಮಾಡುವ ನೋಟಾ ಮತದಾನ ಮಾಡೋಣ, ಇದನ್ನೇ ದೊಡ್ಡ ಆಂದೋಲನ ಮಾಡೋಣ. ಇದರೊಂದಿಗೆ ನಾವು ಆಂದೋಲನಕ್ಕೆ ಹೋಗ್ತಾ ಇರೋ ಸೌಜನ್ಯ ಹೆಸರನ್ನು, ಅಲ್ಲಾಗಿರೋ ಅತ್ಯಾಚಾರ, ಕೊಲೆ, ಇದನ್ನು ವಿಷಯವನ್ನು ಪ್ರಸ್ತಾಪನೆ ಮಾಡೋಣ. ನಮ್ಮ ಉದ್ದೇಶ ಒಂದೇ ಆಗಿರುತ್ತೆ, ಅಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿರುವಂಥ ಕೊಲೆಗಡುಕರನ್ನು, ಆ ಕೊಲೆಗಡುಕರ ತಂಡವನ್ನು ಗೆಲ್ಲಿಗೇರಿಸಬೇಕು. ಆ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಸಾಯಿಸಿರುವಂಥ ಎಲ್ಲರ ಆತ್ಮಕ್ಕೆ ಶಾಂತಿಸಬೇಕು. ಇದನ್ನೆಲ್ಲ ನೇರವಾಗಿ ಪರೋಕ್ಷವಾಗಿ ತನ್ನ ಮಕ್ಕಳನ್ನು ಕಳ್ಕೊಂಡ್ರು, ಎಲ್ಲೋ ಹೋದ್ರೂ ಗೊತ್ತಿಲ್ಲದ ಕೂತವರು ಅವರಿಗೊಂದು ನ್ಯಾಯ ಕೊಡಿಸೋಣ ಅನ್ನೋ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇರೋದು. ಈ ಒಂದು ಕಾರಣದಿಂದ ನಾವು ಈ ನೋಟಾ ಅಭಿಯಾನವನ್ನು ಕೈಗೊಂಡಿರೋದು. ಇದರ ಮಧ್ಯೆಯಲ್ಲಿ ಕೆಲವೊಂದು ಪಕ್ಷದವರು ಅಲ್ಲಿಂದ ಇಷ್ಟು ಕೊಟ್ಟು ಡೀಲು, ಇಲ್ಲಿಂದ ಇಷ್ಟು ಕೊಟ್ಟು ಅವರು ಮಾಡಿಸ್ತಾ ಇರೋದು, ಇವರು ಮಾಡಿಸ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ದುಡ್ಡಿದೆ ಕೆಲಸ ಮಾಡಿರೋದಲ್ಲ. ನಾವು ಸ್ವಯ ಇಚ್ಛೆಯಿಂದ ನಾವು ದುಡಿರುವಂಥ, ನಾವು ನಮ್ಮ ಮಕ್ಕಳಿಗೆ ಆಗ್ತಾ ಇರೋ ಅನ್ನದಿಂದ ಒಂದು ಪಾಲನ್ನು ಈ ಹೋರಾಟಕ್ಕೆ ಇಟ್ಬಿಟ್ಟು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ನಮಗೆ ನೇರವಾಗಿಯೂ ಪರೋಕ್ಷವಾಗಿಯೂ ನಮ್ಮೊಂದಿಗೆ ತುಂಬ ಜನ ಬಂದು ಸಹಕಾರ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಪಕ್ಷದಿಂದ ಬಂದು ನಮ್ಮನ್ನು ನಿಲ್ಲಕ್ಕೆ ಆಗಲ್ಲ, ಕೆಲವರಿಗೆ ಅಧಿಕಾರಿಯವರಿಗೆ ನಮ್ಮೊಂದಿಗೆ ಸೇರಿ ಹೋರಾಟ ಕೈ ಜೋಡಿಸಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸೌಜನ್ಯ ಹೋರಾಟದ ಈ ಒಂದು ಹೋರಾಟ ಜೀವಂತವಾಗಿರಲು ನಮ್ಮೊಂದೇ ಸಹಕರಿಸಿದ ಹಾಗೂ ನಮ್ಮ ಈ ಹೋರಾಟ ನೋಟದ ಅಭಿಯಾನ ಪ್ರಾರಂಭ ಆಗುವಾಗ ಪ್ರತಿಯೊಂದು ಮಾಧ್ಯಮವರು ಮುಂದೆ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗೊತ್ತಿಲ್ಲದ ಜನರಿಗೆಲ್ಲ ಇವಾಗ ಗೊತ್ತಾಗಿದೆ ಸೌಜನ್ಯ ಎಂಬುದು ಏನು, ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇರೋದಂತ. ಈ ಹೋರಾಟಕ್ಕೆ ನಮ್ಮೊಂದೇ ಕೈ ಜೋಡಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಎಲ್ಲ ಮತದಾರರಿಗೂ ನಾನು ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.